ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ ಲಾಕ್ಸ್. ಇಷ್ಟು ದಪ್ಪವಾದ ಮತ್ತು ಉದ್ದವಾದ ಕೂದಲಿಗೆ ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಆಫ್ಟರ್ ಡೆಲಿವರಿ ಆದಮೇಲೆ ಕಂಪ್ಲೀಟಾಗಿ ಎಲ್ರಿಗೂ ಹೇರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ. ಹೇರ್ ಫಾಲ್ ರೆಗ್ಯುಲರ್ ಆಗಿ ಡೆಲಿವರಿ ಆದಮೇಲೆ ಆಗೇ ಆಗುತ್ತೆ. ಸೊ ಹಾಗಾಗಿ ಒಂದು ಬೆಸ್ಟ್ ಒಂದು ಹೇರ್ ಆಯಿಲ್ನ ತೊಗೊಬಂದಿದ್ದೀನಿ. ಈ ಹೇರ್ ಆಯಿಲ್ ಬಂದ್ಬಿಟ್ಟು ಕಾಸ್ಟ್ಲಿ ಪ್ರಾಡಕ್ಟ್ ಏನಲ್ಲ. ನಾವು ಯಾವುದೇ ಲಿಂಕ್ ಹಾಕಿ ನಾನು ನಿಮಗೆ ಈ ಎಣ್ಣೆನ ಬೈ ಮಾಡಿ ಅಂತ ಹೇಳ್ತಲ್ಲ. ಇದು ಮನೆಯಲ್ಲೇ ಮಾಡಿರೋ ಹೋಮ್ ಮೇಡ್ ಒಂದು ಪ್ಯೂರ್ ಕೊಕೊನಟ್ ಆಯಿಲ್ ಇಂದ ಮಾಡಿರೋಂಥ ಹರ್ಬಿಂದ ಮಾಡಿರೋಂಥ ಒಂದು ಹೇರ್ ಆಯಿಲ್ ಆಗಿರುತ್ತೆ. ಈ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ನಿಮ್ಗೇನಾದರೂ ಬೇಕಂದರೆ ಜಸ್ಟ್ ಕೆಳಗಡೆ ಬರ್ತಾ ಇರೋ ಲಿಂಕಿಗೆ ಒಂದು ಕ್ಲಿಕ್ ಮಾಡಿ, ಅಲ್ಲಿ ನನ್ನ ಪ್ರೊಫೈಲ್ ಓಪನ್ ಆಗುತ್ತೆ. ಅಲ್ಲಿ ನೀನು ಈ ವಿಡಿಯೋನ ನೋಡ್ಕೋಬೋದು ಹೇಗೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈ ಒಂದು ಹರ್ಬ್ನ ಯೂಸ್ ಮಾಡಿರೋಂಥ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನೋಡಿ ಒಂದು ಸ್ವಲ್ಪನೂ ಹೇರ್ ಫಾಲ್ ಆಗಲ್ಲ, ಡ್ಯಾಂಡ್ರಫ್ ಆಗಲ್ಲ, ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನಾವು ಆಫ್ಟರ್ ಡೆಲಿವರಿ ಆಗಿರೋವಂತೂ ಮಾಡ್ತಿರೋಂಥ ಹೇರ್ ಆಯಿಲ್ ಅಂತ ಹೇಳ್ಬೋದು. ಯಾವುದೇ ಅಮೌಂಟ್ ಜಾಸ್ತಿ ಖರ್ಚಿಲ್ಲದೆ ಮನೆಯಲ್ಲಿ ಸಿಗೋವಂಥ ಹರ್ಬ್ನ ಯೂಸ್ ಮಾಡಿರೋಂಥ ಹೇರ್ ಆಯಿಲ್ ಆಗಿರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೆಚ್ಚಿನ ಹೇರ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಪ್ರೊಫೈಲ್ನ ಒಂದ್ಸರಿ ಚೆಕ್ ಮಾಡಿ. ಡೀಟೇಲ್ಸ್ ಆಗಿ ಹೇರ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಕೊಟ್ಟಿದ್ದೀನಿ. ಹಾಗೆ ಯಾವ ಹೇರಿಗೆ ಯಾವ ಥರ ಹೇರ್ ಆಯಿಲ್ನ ಯೂಸ್ ಮಾಡಬೇಕು ಅಂತ ಎಲ್ಲ ನೀಟಾಗಿ ಹೇಳಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.